ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೌಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಬಹಳ ವಿಶೇಷವಾಗಿರುವಂತಹ ದಿನ ಹನುಮಾನ್ ಜಯಂತಿ. ಸೊ ಎಲ್ಲ ಹನುಮನ ದೇವಾಲಯಗಳಲ್ಲಿ ಸಾಕಷ್ಟು ವಿಶೇಷವಾಗಿರುವಂಥ ಪೂಜೆಗಳು ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ತಾರೆ ಹನುಮನಷ್ಟು ಪವರ್ಫುಲ್ ಆಗಿರಬೇಕು ನಾವು, ಅಥವಾ ನಾವು ಏನೇ ಕೇಳ್ಕೊಂಡ್ರೂ ಸಕ್ಸಸ್ ಆಗುವಂಥದ್ದು ಅನ್ನೋಂಥದ್ದೆಲ್ಲ. ಸೊ ಇವತ್ತಿನ ಒಂದು ಹನುಮಾನ್ ಜಯಂತಿನ ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹನುಮ ಕೃಪಾಕಟಾಕ್ಷ ಸಿದ್ಧಿರಸ್ತು. ನವವ್ಯಾಕರಣ ಪಂಡಿತನು, ಅತ್ಯಂತ ಭಕ್ತಿಗೆ ಮತ್ತೊಂದು ಹೆಸರೇ ಈ ಹನುಮಂತನು. ಎಲ್ಲದರಲ್ಲೂ ಗುಣವಂತನು, ಅತ್ಯಂತ ಅಗರ್ಭ ಶ್ರೀಮಂತನು, ಎಲ್ಲದರಲ್ಲೂ ಶ್ರೀಮಂತನವ. ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಶೌರ್ಯದಲ್ಲಿ, ಮಾತಿನಲ್ಲಿ, ವಾಕ್ ಅದೇ ಬುದ್ಧಿರ್ ಬಲಂ ಯಶೋ ಧೈರ್ಯ ನಿರ್ಭಯತ್ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣ ಭವೇತ್. ವಾಕ್ ನಿಮಗೆ ಚೆನ್ನಾಗಿ ಬರಬೇಕಾದರೂ, ವಿದ್ಯೆ ಚೆನ್ನಾಗಿ ಒಲಿಬೇಕಾದರೂ, ಬಂದಿದ್ದ ವಿದ್ಯೆಯಿಂದ ಬುದ್ಧಿ ಉಪಯೋಗಿಸಿ ನಮ್ಮ ಬಲ ಪ್ರಚುರಪಡಿಸಬೇಕಾದರೂ ಎಲ್ಲದಕ್ಕೂ ಹನುಮ 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 ಹನುಮ, ವೀರ ಹನುಮ. ಅದೊಂದು ಅದ್ಭುತ. ನೀವು ಹನುಮಾನ್ ಚಾಲಿಸ ಹೇಳ್ತೀರೋ, ಮತ್ತೊಂದು ಹೇಳ್ತೀರೋ, ಇನ್ನೊಂದು ಹೇಳ್ತೀರೋ, ವಿಶೇಷತೆಗಳಲ್ಲಿ ವಿಶೇಷ ಇರೋ ಈ ದಿನಗಳಲ್ಲಿ ನೋಡಿ, ನಮಗೆ ಕಂಟಕಗಳಿದ್ದು ಈ ವಾಹನ ಓಡಿಸುವವರು ನಿಮ್ಮ ಜೀವಮಾನದಲ್ಲಿ ವಾಹನದ ಅಪಘಾತಗಳೇ ಆಗಬಾರದಂದರೆ ಒಂದು ಸಲ ನಡೆದೋಗ್ತವೆ ಇವು. ಏನು ಗೊತ್ತಾ ನೋಡಿ, ಪಾಪ ಅವ್ರ ಜಾತಕ ನೋಡ್ಕೊಳ್ತಾರೋ ನೋಡಲ್ವ ಗೊತ್ತಿಲ್ಲ, ಈ ಕುಜ ಮಹಾದಶೆ ಮುಗಿದು ರಾಹು ಬಂದಾಗ ಕಟ್ಟಿಟ್ಟ ಬುತ್ತಿ ಆಕ್ಸಿಡೆಂಟ್ಸ್ ಹಾಗೆಯೇ ತೀರುತ್ತೆ. ಆಪ್ಷನ್ ಇಲ್ಲ ಅಲ್ಲಿ ನಿಮಗೆ. ಆದರೆ ದೊಡ್ಡದಲ್ಲಿ ಆಗೋದನ್ನು ತಡೆದು ತೀರಾ ಚಿಕ್ಕದಾಗಿ ಲೆಕ್ಕಾಚುಕ್ತ ಮಾಡಿಸೋದು ಸತ್ಯ. ನೀವು ಇಂತಹ ಹನುಮದ್ ವ್ರತಗಳಿರ್ತಕ್ಕಂತಹದ್ದು, ಅದರಲ್ಲಿ ಪ್ರದೋಷ, ಮಹಾಪ್ರದೋಷ. ಇವತ್ತು ಮಹಾಪ್ರದೋಷ ಒಂದಾದರೆ, ಎರಡನೇದು ಅಮೃತ ಸಿದ್ಧಿಯೋಗ, ಮೂರನೆಯದು ಹನುಮದ್ವ್ರತ. ವಿಶೇಷತೆಗಳಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. ಅದಕ್ಕೆ ಹನುಮಾನ್ ಚಾಲಿಸ ಹೇಳುವಂಥವರು, ಹನುಮಂತನ ಅಷ್ಟೋತ್ರ ಹೇಳುವವರು, ಹನುಮಂತನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ಹೇಳುವರು. ಓಂ ಹಂ ವೀರ ಹನುಮತೆ ನಮಃ, ಓಂ ಹಂ ವೀರ ಹನುಮತೆ ನಮಃ ಅನ್ನೋ ಮಂತ್ರವನ್ನು ನೀವು 108 ಸಲ ಹೇಳ್ತೀರಿ, 1000 ಸಲ ಹೇಳ್ತೀರಿ ಅಂತಂದರೆ ನಿಮ್ಮ ಜೀವಮಾನದಲ್ಲಿ ಆಕ್ಸಿಡೆಂಟ್ ಅನ್ನೋ ಪದನ ತೆಗೆದು ಬಿಸಾಕಿ. ನೀವೆಲ್ಲಾದರೂ ಹೊಸ ವಾಹನ ತೆಗೆದುಕೊಂಡ್ರೆ, ನಿಮ್ಮ ಮನೆಯವರು ಯಾರಾದರೂ ಆಗಿರಲಿ, ನೀವು ವಾಹನ ಹೊಸದ್ದು ತೆಗೆದುಕೊಂಡ್ರೆ ಹನುಮಂತನ ಬಳಿ ಪೂಜೆ ಮಾಡಿಸೋದು. ನೀವು ಬಳಸ್ತಿರೋ ಲಕ್ಕಿ ಅದೊಂದು ಸಲ ಹನುಮಂತನ ಪಾದದ ಬಳಿ ಇಟ್ಟು ಒಂದು ಅರ್ಚನೆ ಮಾಡಿಸಿ ಆ ನಂತರ ತೆಗೀರಿ. ಆಗುವಂಥ ಸಂದರ್ಭ ಇದ್ದರೂ ಆಗಲಿಕ್ಕೆ ಅವ ಬಿಡೋದಿಲ್ಲ. ಹೇಗೋ ಮಾಡಿ ಪಾರು ಮಾಡೋದೇ ಅವನ ಕೆಲಸ. ಅವನ ನಂಬಿದ ಮೇಲೆ ಮುಗೀತು. ನಂಬಿದರೆ ಹಿಂಬು ನಂಬದಿರ್ದೊಡೆ ಬಂಬು, ನಂಬಿದ ಮೇಲೆ ಮುಗೀತು. ಅವನು ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡಲಾರ. ಅದರಲ್ಲಿ ಇಂತಹ ವಿಶೇಷ ದಿನಗಳಲ್ಲಿ ಮತ್ತೊಂದನ್ನು ಹೇಳ್ತೇನೆ ಪ್ರೀತಿಯ ಬಂಧುಗಳೇ. ಈ ಆರ್ಥಿಕದಲ್ಲಿ ಅತ್ಯಂತ ಹಿಡಿತವನ್ನು, ಪಟುತ್ವವನ್ನು ಸಾಧಿಸಬೇಕು ನೀವು ಅಂತಂದರೆ ಈ ಮನಿ ಅಟ್ರಾಕ್ಷನ್, ಮನಿ ಅಫರ್ಮೇಷನ್ ಆ್ಯಂಡ್ ಮನಿ ವಿಜುವಲೈಸೇಷನ್ಸನ್ನು ನೀವು ಹೇಗೆ ಮಾಡ್ಕೊಳ್ತೀರೋ ನನಗೆ ಗೊತ್ತಿಲ್ಲ ಪ್ರೀತಿ. ಹನುಮಂತನ ದೇವಸ್ಥಾನ ಕುಳಿತುಕೊಂಡು ಒಂದು ಸಲ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಹಣವನ್ನು ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ, ಎಲ್ಲ ತೀರ್ಥ ಪ್ರಸಾದ ತೆಗೆದುಕೊಳ್ಳಿ. ಅದಕ್ಕೆ ಆದ ನಂತರ ಅಥವಾ ಮೊದಲಾದರೂ ಪರವಾಗಿಲ್ಲ, ಒಂದಷ್ಟು ಹಣವನ್ನು ಕುಳಿತುಕೊಂಡು ಈ ದಿವಸ ಹನುಮಂತನ ದೇವಸ್ಥಾನದಲ್ಲಿ, ಅದು ಕೂಡ ಈ ಹನುಮಂತನ ದೇವಸ್ಥಾನದಲ್ಲಿ ಉತ್ತರ ದಿಕ್ಕಿಗೆ ನೀವು ಕುಳಿತುಕೊಳ್ಳುತ್ತಾ ಒಂದಷ್ಟು ಹಣವನ್ನು ಕೌಂಟ್ ಮಾಡಿ, ಲೆಕ್ಕಾಚಾರ ಮಾಡಿ. ಮೊದಲೇ ನವವ್ಯಾಕರಣ ಪಂಡಿತ ಅವ. ಹಾಗಾಗಿ ಆ ನವವ್ಯಾಕರಣದಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಏನು ಅಂತಂದರೆ, ಈ ನೀವು 9 ಸಲ ಮತ್ತು ಮಾಡುವಂಥದ್ದು. ಒಂದು ಯಂತ್ರವನ್ನು ನೀವು ಅರ್ಚಕರಿಗೆ ಹೇಳಿದರೆ, ಹನುಮಂತನ ದೇವಸ್ಥಾನದಲ್ಲಿ ಯಂತ್ರ ಸಿಕ್ಕೇ ಸಿಗುತ್ತೆ. ಯಂತ್ರ ಮಾಡಿರ್ತಾರೆ. ಅವರೆಲ್ಲ ತರಹದ ದೋಷಗಳಿಗೂ, ಬಾಲಾರಿಷ್ಟ ದೋಷಗಳಿಂದ ಹಿಡಿದು, ಯಾರಾದರೂ ವಾಹನದಲ್ಲಿ ಇಟ್ಕೊಳ್ತಕ್ಕಂಥ ಯಂತ್ರದಿಂದ ಹಿಡಿದು, ಯಾವುದಾದ್ರೂ ಈ ಪೀಡೆ ಪಿಶಾಚಗಳು ತೊಲಗಲಿಕ್ಕಾದರೂ ಕೂಡ ಇರತಕ್ಕಂಥದ್ದು ಒಂದು ಯಂತ್ರ ಇಟ್ಕೊಂಡಿರ್ತಾರೆ. ಅದು ಸರ್ವದಾ ಶ್ರೇಷ್ಠವಾಗಿರತಕ್ಕಂಥ ಯಂತ್ರವನ್ನು ಅವ್ರಿಗೆ ಯಾರು ಸಿದ್ಧಿ ಆಗಿರುತ್ತೋ ಅವರು ಒಂದು ಬೀಜಾಕ್ಷರ ಬರೆದು ಬಿಟ್ಟು ಅದರೊಳಗಡೆ ಹಾಕಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ತುಂಬಿದ್ರು ಸಾಕು, ನಿಮಗೆ ಕೆಲಸ ಮಾಡುತ್ತೆ.
ಇದು ಬಹಳ ಅದ್ಭುತವಾದ ವಿಜ್ಞಾನ ಇದು. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಅವತ್ತು ತುಳಸಿದಾಸರು ಬರೆದಿರತಕ್ಕಂಥ ಹನುಮಾನ್ ಚಾಲೀಸ ಈ ಸೂರ್ಯ ಇರ್ತಕ್ಕಂಥದ್ದು ಯೋಜನೆಗಳಿಗೂ ಅವನ ಹಾರ್ಲಿಕ್ಕೆ ಅವತ್ತೇ ಲೆಕ್ಕ ಬರೆದು ಇಟ್ಟಾಗಿದೆ. ಅಂಥ ಹನುಮಂತನ ಶಕ್ತಿ ಹೇಳಲಾಸದಲ್ಲ. ನೀವು ಏನು ಬರುತ್ತೆ ಎಲ್ಲ ಹೇಳ್ಕೊಳ್ಳಿ ಪ್ರೀತಿ ಬಂಧುಗಳು. ಆದರೆ ನಾನು ಹೇಳ್ತಕ್ಕಂಥ ಈ ಗುಟ್ಟನ್ನು ಮಾತ್ರ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಎಷ್ಟಾದರೂ ಸರಿಯೇ, 9 ನೋಟುಗಳಾದರೂ ಸರಿಯೇ, 10 ನೋಟಾದರೂ ಸರಿಯೇ, 11 ನೋಟುಗಳಾದರೂ ಸರಿಯೇ, 9, 10, 11 ಈ ಸಂಖ್ಯೆಯಲ್ಲಿ ನೀವು ವ್ಯವಸ್ಥೆ ಮಾಡಿಕೊಳ್ಳಿ. ನವವ್ಯಾಕರಣ ಪಂಡಿತ ಆಗಿದ್ದರಿಂದ ದಶ ಅಂತಂದರೆ ನಿಮ್ಮ ಕರ್ಮಗಳು, ನೀವು ದುಡಿತಾ ಎಲ್ಲ ಅದರಲ್ಲಿ ತೋರಿಸುತ್ತೆ. ಇನ್ನು 11 ಲಾಭವನ್ನೇ ತೋರಿಸುತ್ತೆ. ಒಟ್ಟಾರೆಗೆ 9 ಸಂಖ್ಯೆ 100 ನೋಟುಗಳಾಗಿರ್ಬೋದು, 10 ಅಥವಾ 1000 ನೋಟುಗಳಾಗಿರ್ಬೋದು, ಅಥವಾ 1100 ಆಗಿರ್ಬೋದು. ಒಟ್ಟಾರೆ ನೀವು ಅದಕ್ಕೆ ಮೇಲೆ ಇನ್ನೂ ನೀನು 50,000 ಕೂತ್ಕೊಂಡು ಲೆಕ್ಕ ಮಾಡ್ತೀನಿ ಗುರುಗಳೇ, ಮಾಡಿಕೊಳ್ಳಿ. ಆದರೆ ಕೌಂಟ್ ಮಾತು ನಿಧಾನಕ್ಕೆ, ಯಾರು ನೋಡಿದ್ರೂ ಅಭ್ಯಂತರ ಇಲ್ಲ, ಒಂದು ನಿಧಾನಕ್ಕೆ ಮಾಡಿ. ಅದರ ಮೇಲೆ ಆ ಯಂತ್ರವನ್ನು ಇಡಿ, ಕೊಟ್ಟಿರೋದಲ್ಲ ನಿಮಗೆ ಯಂತ್ರವನ್ನು ಅದೇ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಹನುಮಂತನ ಮಂತ್ರ ನಿಮಗೆ ಓಂ ಹಂ ವೀರ ಹನುಮತೆ ನಮಃ ಅನ್ನೋ ಮಂತ್ರವನ್ನು ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮಹಾಪ್ರದೋಷ ಇವತ್ತು ಮೊದಲೇ ಶಿವಾಂಶ ಸಂಭೂತವ. ಎಂಥ ಅದ್ಭುತ ಗೊತ್ತಾ ನೋಡಿ, ಹನುಮದ್ ವ್ರತ ಬರುತ್ತೆ, ಆದರೆ ಈ ಪ್ರದೋಷ ದಿವಸ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನು. ಅದರ ಅಮೃತ ಸಿದ್ಧಿ ಯೋಗ ಬಹುಶಃ ನೀವೆಂಥ ಭಾಗ್ಯಶಾಲಿಗಳಂತಂದರೆ ಇನ್ನೊಂದು ಜನ್ಮಕ್ಕಾಗುವಷ್ಟು ಭಾಗ್ಯವನ್ನು ಪಡೆದುಕೊಂಡು ಬಂದ್ರಿ. ಈ ದಿವಸ ಹನುಮಂತನ ದರ್ಶನ ಮಾಡಿ ಒಂದಷ್ಟು ಸೇವೆ ಮಾಡಿಬರ್ತಕ್ಕಂತಹದ್ದು. ಆ ಒಂದು ತಾಯತವನ್ನು ನಿಮ್ಮ ಬಳಿ ನಿಮ್ಮ ಟೀಚರ್ಲಿ ಇಟ್ಕೊಳ್ಳಿ. ಆ ಹಣ ಲೆಕ್ಕ ಮಾಡೋದಲ್ಲ, ನಿಮಗೆ ಶಕ್ತಿಯಾನುಸಾರ ಎಷ್ಟು ನಿಮಗೆ ಗೋಚರ ಆಗುತ್ತೋ ಒಂದಷ್ಟು ನೀವು ಉಳಿಸ್ಕೊಳ್ಳಿ, ಒಂದಷ್ಟು ಹಣವನ್ನು ಅಲ್ಲಿ ಉಂಡಿಗೆ ಹಾಕಿ. ನೀವು ಎಣಿಕೆ ಮಾಡೋಕೆ ಯಾರೋ ನೋಡ್ತಿದ್ರಾ, ಅವ್ರ ಮನಸ್ಸನ್ನು ಒಮ್ಮೆ ಗಮನಿಸಿ. ನೀವು ಅವರೇನಾದರೂ ಅದರ ಮೇಲೆ ಸ್ವಲ್ಪ ಗಮನ ಇಟ್ಟರಾ, ಅವ್ರು ತೆಗೆದುಕೊಳ್ಳೋಂಥವ್ರ ನೀವು ಕೊಟ್ಟರೆ ದಯವಿಟ್ಟು ಅವ್ರಿಗೂ ಒಂದು ನೋಟ 2 ನೋಟ ಕೊಡಿ. ಅದರಲ್ಲಿ ಒಂದಷ್ಟು ಹುಂಡಿಗೆ ಹಾಕಿ ಮನೆಗೆ ತನ್ನಿ. ಜೊತೆಗೆ ಈ ಮನೆ ಅಟ್ರಾಕ್ಷನ್ ಮಾಡತಕ್ಕಂತಹ ಪದ್ಧತಿಯು ಹೇಗೆ ಆ ಯೂನಿವರ್ಸಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ಅದೊಂದು ಮೌನ ಭಾಷೆ ರೀ. ಮೌನ ಅದು ಹೇಗೆ ನಡೆದು ಬಿಡುತ್ತೆ ಗೊತ್ತದು. ನೀವು ಇಮೇಜಿನ್ ಮಾಡ್ಕೊಳ್ತಿರಲ್ಲ, ಯಾವ ರೀತಿಯಾಗಿ ನೀವು ಮಾಡ್ಕೊಳ್ತೀರೋ ಹಾಗೆ ಒಬ್ಬ ಡೈರೆಕ್ಟ್ರನ್ನು ಅವನು ಏನು ಮಾಡ್ತಾನೆ ಗೊತ್ತಾ, ಒಂದು ಚಿತ್ರವನ್ನು ಮನಸ್ಸಿಗೆ ಅಂದುಕೊಳ್ತಾನೆ ಅಲ್ವಮ್ಮ. ಆ ನಂತರ ಆ ಇಮ್ಯಾಜಿನೇಷನ್ ಮಾಡ್ಕೊಂಡ ನಂತರ ಆ ಒಂದು ಮಸ್ತಕದಿಂದ ಪುಸ್ತಕ ಕಿಳಿಸ್ತಾನವ. ಆ ನಂತರ ಅದನ್ನು ಹೇಗೆ ಮಾಡಬೇಕಾದ್ರೆ ಆ ಕಾರ್ಯರೂಪಕ್ಕೆ ತರ್ತಾನವ. ಹೀಗೆ ಕೆಲಸ ಮಾಡುತ್ತೆ ಅದು. ಈ ಅಫರ್ಮೇಷನ್ ಅನ್ನೋದೇನು ಮಾಡ್ತಿರೋ ಮನೆಯದು ನೀವು ಮಾಡಿಕೊಳ್ತಕ್ಕಂಥದ್ರಿ ಆ ಮನೆ ಅಟ್ರಾಕ್ಷನ್ ಆ್ಯಂಡ್ ಅಫರ್ಮೇಷನ್, ಆ ವಿಜುವಲೈಸೇಷನ್ ಇದೆಯಲ್ಲ, ಅತ್ಯಂತ ಶಕ್ತಿ ಸಂಪನ್ನವಾದದ್ದು ನಿಮಗೆ. ಹೀಗೆ ನೀವು ಅಲ್ಲಿ ಮಾಡಿ ಬಂದದ್ದನ್ನು ನಿಮ್ಮ ತಿಜೋರಲ್ಲಿ ಇಟ್ಕೊಳ್ಳಿ ಅಪ್ಪ. ಅಲ್ಲಿಂದ ನಡೆಯೋದೇ ಚಮತ್ಕಾರ. ಈ ಹನುಮದ್ ವ್ರತ ದಿವಸ ಈ ಗುಟ್ಟನ್ನು ನೀವು ಮಾಡಿಕೊಡಿ, ನಿಮ್ಗೆ ಗೊತ್ತಿರೋರಿಗೂ ತಿಳಿಸ್ಕೊಡಿ. ಆ ಒಂದು ನೋವಿಂದ ಹೊರಗೆ ಬರ್ತದೆ. ಯಾಕೆ ಗೊತ್ತಾ, ಇವತ್ತು ಎಲ್ಲದಕ್ಕೂ ಅದೇ ಕಾರಣ ಆಗಿದೆ, ಆ ಹಣವೇ. ಅಂತ ಆ ಹಣವೇ ಏನು ನಿನ್ನ ಗುಣ ಅಂತ ಮಾತಾಡುತ್ತಲ್ಲ, ನಿನ್ನ ಗುಣ ಏನಂತಂದರೆ ಅದು ಮತ್ತು ಆ ಗುಣವನ್ನು ಹೆಚ್ಚಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹನುಮಂತನಿಗೆ ವಿಶೇಷವಾಗಿ ಪೂಜೆ ಮಾಡಿ ನನ್ನ ಪ್ರೀತಿ ಬಂಧುಗಳೇ. ಖಂಡಿತ ಗುರುಗಳಿಗೆ ಒಂದು ರೀತಿಯಾಗಿರುವಂಥ ಸೀಕ್ರೆಟ್ನ ಇವತ್ತು ಪ್ರತಿಯೊಬ್ಬರಿಗೂ ರಿವೀಲ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಇನ್ನು ಹನುಮಾನ್ ಜಯಂತಿ ದಿವಸ ನಾವು ಹೇಗೆ ಆಚರಣೆ ಮಾಡಬೇಕು, ಮನಿ ಅಟ್ರಾಕ್ಷನ್ ಆಗಿರ್ಬೋದು ಅಥವಾ ಮನಿ ಅಫರ್ಮೇಷನ್ನ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ನಮಗೆ. ಇನ್ನು ವಿಶೇಷವಾಗಿ ನಮಗೆ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡ್ಕೊಳ್ಬೇಕು ಅಂತಂದರೆ ಹನುಮನ ದೇವಾಲಯಕ್ಕೆ ನಾವು ಜಸ್ಟ್ ಅಟ್ಲೀಸ್ಟ್ ನಮ್ಮ ಕಾರ್ ಕೀ ಆಗಿರ್ಬೋದು, ಟೂ ವೀಲರ್ ಕೀ ಇಟ್ಟು ಪೂಜೆ ಮಾಡುವಂಥದ್ದು ಭಾಳ ಸೂಕ್ತ. ತುಂಬ ಜನಕ್ಕೆ ಪದೇ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಅವ್ರು ಇದನ್ನು ಮಾಡ್ಕೊಳ್ಳೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು ಗುರುಗಳೇ. ಇದೇ ದಿನ ವಿಶೇಷ, ಇವತ್ತೇ ನಮಗೆ ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.